ರಾಜ್ಯ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದರ ಜೊತೆಗೇನೆ ಒಂದು ವಾರದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೂಡ ಎತ್ತಂಗಡಿ ಆಗ್ತಾರಾ ಅನ್ನೋದು ಪ್ರಶ್ನೆ. ಉಸ್ತುವಾರಿ ಬದಲಾವಣೆಗೆ ಕೈ ಹೈಕಮಾಂಡ್ ಒಲವನ್ನ ತೋರಿಸ್ತಾ ಇದೆಯಂತೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಬದಲಾಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಕೈ ಅಧಿಕಾರಕ್ಕೆ ಬರುವಂತಹ ಮೊದಲಿನಿಂದಲೂ ಕೂಡ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ರು. ಕಳೆದ ವರ್ಷ ಅನಾರೋಗ್ಯದಿಂದ ಉಸ್ತುವಾರಿ ಬದಲಾವಣೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು. ಹೈಕಮಾಂಡ್ ಬಳಿ ಸ್ವತಃ ಮನವಿಯನ್ನ ಮಾಡಿಕೊಂಡಿದ್ರು ಉಸ್ತುವಾರಿ ಸುರ್ಜೇವಾಲಾ ಅವರು. ಹೀಗಾಗಿ ನೂತನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ನೇಮಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ, ಮತ್ತೊಂದು ಕಡೆ ಅಧಿಕಾರ ಹಂಚಿಕೆಯ ವಿಚಾರ, ಅದರ ಜೊತೆಗೆ ಉಸ್ತುವಾರಿಗಳ ಬದಲಾವಣೆಯ ವಿಚಾರ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕೇಶ್. ನಾವು ಕೇಳ್ತಾ ಇದ್ವಿ, ಲಾಸ್ಟ್ 3 months ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನ ಲೆಕ್ಕಾಚಾರ ಬೇರೆ ಆಗಿದೆ, ಬಟ್ ಈಗ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತಹ ಸುಳಿವು ಬೇರೆಯನ್ನ ಸೂಚಿಸ್ತಾ ಇದೆ. ಏನಾಗ್ತದೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ? ಮಮತಾ, ಒಂದು ಸ್ಪಷ್ಟ, ಯಾಕಂದರೆ ಅಧ್ಯಕ್ಷರ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷರು ಮಾತಾಡಿದ್ರಿಂದ ಸಹಜವಾಗಿ ರಾಜ್ಯದಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಚರ್ಚೆಗೆ ಬರುತ್ತಾ ಅನ್ನುವಂಥ ಒಂದಷ್ಟು ಚರ್ಚೆಗಳು ನಡೀಬಹುದು. ಆದರೆ ಬದಲಾವಣೆ ಆಗಬೇಕು ಅಂತ ಒಂದು ಬಣದವರು ಮೊದಲಿಂದಲೂ ಒತ್ತಡವನ್ನು ತರ್ತಾ ಇದ್ದಾರೆ, ಪೂರ್ಣಾವಧಿ ಅಧ್ಯಕ್ಷರ ಬೇಕು ಅನ್ನುವಂಥದ್ದು. ಆದರೆ DCM DK ಶಿವಕುಮಾರ್ ಅವರ ಬದಲಾವಣೆ ಎಷ್ಟು ಸುಲಭ ಸಾಧ್ಯನಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಅದನ್ನು ಹೊರತುಪಡಿಸಿ ಕೂಡ ಎಐಸಿಸಿ ಅಧ್ಯಕ್ಷರು ಕೊಟ್ಟಂಥ ಹೇಳಿಕೆ, ಕೆಲವು ರಾಜ್ಯಗಳಲ್ಲಿ ಬದಲಾವಣೆ ಮಾಡಿದ್ದೀವಿ, ಇನ್ನು ಕೆಲವು ರಾಜ್ಯಗಳಲ್ಲಿ ಬದಲಾವಣೆಯನ್ನು ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಪರ್ಟಿಕ್ಯುಲರ್ ಆಗಿ ಕರ್ನಾಟಕದ ವಿಚಾರವನ್ನು ಹೇಳಿಲ್ಲ. ಹೇಳದಿದ್ರು ಕೂಡ ಒಂದು ರೀತಿಯಲ್ಲಿ ಕರ್ನಾಟಕ ಬದಲಾವಣೆ ಇಲ್ವಾ ಅನ್ನುವಂಥ ಪ್ರಶ್ನೆ ಬಂದರೆ, ಮತ್ತೊಂದು ಕಡೆ ರಾಜ್ಯಗಳ ಅಧ್ಯಕ್ಷಗಳ ಬದಲಾವಣೆ ಆಗುತ್ತೆ ಅಂದಾಗ ಕರ್ನಾಟಕದ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಬಹುಶಃ ಬದಲಾವಣೆ ಆಗಬೇಕು ಅಂತ ಬಯಸ್ತಾ ಇರುವಂಥ ಬಣದವರು ಕೂಡ ಎತ್ಕೊಳ್ಬೋದು. ಹೀಗಾಗಿ ಸಾಕಷ್ಟು ಚರ್ಚೆ ಗ್ರಾಸ. ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯ ಬದಲಾವಣೆಗೆ ಬಹುತೇಕ ಮುಹೂರ್ತ ನಿಗದಿಯಾದಂತೆ ಕಾಣಿಸ್ತಾ ಇದೆ. ಒಂದು ವಾರದೊಳಗಾಗಿ ಈಗ ಹಿಂದೆ ಇದ್ದಂಥ ಸುರ್ಜೇವಾಲಾ ಅವರನ್ನ ಬದಲಾಯಿಸಬೇಕು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿ ಹೊಸ ಉಸ್ತುವಾರಿಯ ನೇಮಕ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧತೆಗಳು ನಡೆದಿವೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಮಮತಾ. ರೈಟ್, ಧನ್ಯವಾದ ಸುಕೇಶ್ ನಮ್ಮೆಲ್ಲ ಮಾಹಿತಿಗಾಗಿ.